ನಮಸ್ಕಾರ. ನಾನು ರಾಮ್ ಕೆ ಹನುಮಂತಯ್ಯ ಅಂತ, ನಿವೃತ್ತ ಪೊಲೀಸ್ ಅಧಿಕಾರಿ, ಸಂಸ್ಥಾಪಕ ಕನ್ನಡಿಗರ ಸ್ನೇಹಕೂಟ ಅಂತ ಸಂಸ್ಥೆ ಇದೆ. 20 ವರ್ಷದಿಂದ ಕನ್ನಡದ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಶಾಲಾ ಕಾಲೇಜುಗಳಿಗೆ ಹೋಗೋದು, ಅವರ ಮಕ್ಕಳಿಗೆ ಮಾತಾಡೋದು, ಉಪನ್ಯಾಸ ಕೊಡೋದು, ಮದ್ಯಪಾನದ ಬಗ್ಗೆ, ಮಾದಕ ವಸ್ತು ಬಗ್ಗೆ, ಮೊಬೈಲ್ ವ್ಯಸನದ ಬಗ್ಗೆ ಎಲ್ಲ ಮಾಡುವಂಥದ್ದು ನನ್ನ ಚಟುವಟಿಕೆ. ಆಕಸ್ಮಿಕವಾಗಿ ಇವತ್ತು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟೆ. ನನಗೆ ನಿಜವಾಗ್ಲೂ ರೋಮಾಂಚನ ಆಯಿತು. ಈ ಸ್ಥಳಕ್ಕೆ ಭೇಟಿ ಕೊಟ್ಟಾಗ, ನಾನು ಚಿಕ್ಕವನಿದ್ದಾಗ ಈ ರಸ್ತೆಯಲ್ಲಿ ಭಾಳ ಸರಿ ಓಡಾಡ್ತಾ ಇದ್ದೆ ನಾನು. ಆದರೆ ಈಗ, ಯಾಕೆಂದರೆ ಬೇರೆ ಕಡೆ ನನಗೆ ಅವಾಗ ಬಸ್ಸಿನ ಅನುಕೂಲ ಇರಲಿಲ್ಲ. ಈಗ ಬೇರೆ ಕಡೆ ನಾನು ಹೆಣ್ಣೂರು ಬಾಣಸ್ವಾಡಿ ಕಡೆ ಇರೋದ್ರಿಂದ, ನನ್ನ ಸ್ವಂತ ಊರು ದೊಡ್ಡಬಳ್ಳಾಪುರ ಆಗಿರೋದ್ರಿಂದ ಆ ಕಡೆಯಿಂದ ನನಗೆ ಸಾಕಷ್ಟು ಬಸ್ ಅನುಕೂಲಗಳಿದೆ. ಅದರಿಂದ ಈ ಭಾಗದಲ್ಲಿ ನಾನು ಬಂದು ಭಾಳ ವರ್ಷಗಳಾಗಿತ್ತು. ಅನಿರೀಕ್ಷಿತವಾಗಿ ನನ್ನ ಸ್ನೇಹಿತರು ದೊಡ್ಡಬಳ್ಳಾಪುರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋವಿಂದರಾಜ್ ಅವರು ತಿಳಿಸಿದ್ರಿಂದ ಈ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ತಾವು ದಯವಿಟ್ಟು ಅದಕ್ಕೆ ಅತಿಥಿಯಾಗಿ ಹೋಗಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ನಾನು ಬಂದೆ. ಇಂಡೋ ಗ್ಲೋಬ್ PU ಕಾಲೇಜು, ನರ್ಸಿಂಗು ಮತ್ತು ಇನ್ನೂ ಹಲವಾರು ಒಳ್ಳೆ ಅನುಕೂಲ ಇರೋವಂಥ ಕಾಲೇಜಿನ ಇವತ್ತು ನಾನು ಕಂಡೆ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೆ. ಈ ಗ್ರಾಮೀಣ ಭಾಗದಲ್ಲಿ ರೈತಾಪಿ ಜನರು ಇರುವಂತಹ ಸ್ಥಳದಲ್ಲಿ ಇಂತಹ ಕಾರ್ಪೊರೇಟ್ ಅಂಥದ ಒಂದು ಕಾಲೇಜು ಮಾಡಿದ್ದಾರೆ ನಮ್ಮ ಗೌಡ ಅನ್ನೋ ಸ್ನೇಹಿತರು ಅಂತಂದ್ರೆ ನಿಜವಾಗ್ಲೂ ಮೆಚ್ಚಬೇಕಾಗಿರುವಂಥ ಕೆಲಸ. ಕಾರ್ಯಕ್ರಮಕ್ಕೆ ಬಂದೆ, ಭಾಗವಹಿಸ್ತೆ, ನಾನು ಹೋಗ್ಬಿಡ್ಬೋದಾಗಿತ್ತು. ಅದು ಇಲ್ಲಿನ ಪರಿಸರ, ಇಲ್ಲಿನ ಒಂದು ಅಲ್ಲಿನ ಅವರ ಒಂದು ಆಡಳಿತದ ವೈಖರಿ, ಮತ್ತೆ ಅವರ ಒಂದು ಸಂಸ್ಕಾರ, ಅವರ ಒಂದು ಸಂಸ್ಕೃತಿ, ಆ ಮಕ್ಕಳು ನಡ್ಕೊಂಡಿದ್ದ ರೀತಿ, ಅಲ್ಲಿನ ಬೋಧಕ ವರ್ಗ ನಡೆದುಕೊಂಡಿದ್ದ ರೀತಿ ನೋಡಿ ನನಗೆ ಸ್ವಲ್ಪ ಒಂಚೂರು ಒಳಗಡೆ ನೋಡಬೇಕು ಅನ್ನಿಸ್ತು. ಒಳಗಡೆ ಬಂದು ನೋಡಿದಾಗ ಈ ಭಾಗದಲ್ಲಿ 2 ವರ್ಷದಿಂದ ಪ್ರಾರಂಭ ಆಗಿರುವ ಈ ಇಂಡೋ ಗ್ಲೋಬ್ ಕಾಲೇಜು ಇವತ್ತು ನರ್ಸಿಂಗ್ ಕಾಲೇಜ್ನಲ್ಲಿ 700 ಜನ ಇದ್ದಾರೆ, ಮತ್ತೆ PU ಕಾಲೇಜ್ನಲ್ಲಿ 500ರಿಂದ 600 ಜನ ಇದ್ದಾರೆ. ಅಂತಂದ್ರೆ ಇವರ ಆಡಳಿತದ ವೈಖರಿ ಯಾವ ರೀತಿ ಇರಬೇಕು, ಕಟ್ಟಡದ ವಿನ್ಯಾಸ ಯಾವ ರೀತಿ ಇರಬೇಕು, ಮತ್ತೆ ವಿದ್ಯಾಭ್ಯಾಸ ಕೊಡುವ ಚಿಂತನೆ ಯಾವ ರೀತಿ ಇರಬೇಕು ಅಂತ ನನಗೆ ಕುತೂಹಲ ಹುಡ್ತಾ ಇದೆ. ಒಳಗಡೆ ಬಂದು ನೋಡಿದೆ. 6-7 ಅಂತಸ್ತಿನ ಕಟ್ಟಡ ಇದು. ಅಲ್ಲಿನ ತರಗತಿಗಳು ವಿಶಾಲವಾದ ತರಗತಿಗಳು, ಮತ್ತೆ ಲ್ಯಾಬೊರೇಟರಿಗಳು, ಲೈಬ್ರರಿ ರೂಮು, ಮತ್ತೆ ಬೋಧಕ ವರ್ಗದವರಿಗೆ ಕುಳಿತುಕೊಳ್ಳೋದಕ್ಕೆ ಜಾಗ, ಸ್ಟಾಫ್ ರೂಮು, ಮತ್ತೆ ಸಭಾಂಗಣ, ಮತ್ತೆ ಮಕ್ಕಳಿಗೆ ಇವರಿಗೆ ನರ್ಸಿಂಗ್ ಕಾಲೇಜ್ನವರಿಗೆ ಹಾಸ್ಟ್ಲು, PU ಕಾಲೇಜ್ನವರಿಗೆ ಹಾಸ್ಟ್ಲು, ರೆಸಿಡೆನ್ಸಿಯಲ್ ಸ್ಕೂಲು, ಆ ರೀತಿಯಲ್ಲಿ ನೋಡಿ ಬಹಳ ಖುಷಿ ಆಯ್ತು ನನಗೆ. ನಾನೇ ವೈಯಕ್ತಿಕವಾಗಿ ಇದನ್ನ ಜನಗಳಿಗೆ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಇದನ್ನೆಲ್ಲ ತಿಳಿಸ್ಬೇಕು. ಯಾಕೆಂದ್ರೆ ರಸ್ತೆಯಲ್ಲಿ ಎಲ್ಲರೂ ಓಡಾಡ್ತಾರೆ, ಆದರೆ ಈ ರಸ್ತೆಯಲ್ಲಿ ಬಿಲ್ಡಿಂಗ್ ಇದೆ ಅಂತ ಕಾಣ್ತದೆ. ಬಿಲ್ಡಿಂಗ್ ಇಂದ ಒಳಗಡೆ ಹೋಗಿ ಕಟ್ಟಡದ ಒಳಗಡೆ ಬಂದು ನೋಡಿದಾಗ ಗೊತ್ತಾಗ್ತದೆ ಇಲ್ಲಿ ಏನಿದೆ ಅಂತ ಹೇಳಿ. ಅದು ನನಗೊಂದು ಮನವಿ ಏನಪ್ಪಾ ಅಂತಂದ್ರೆ, ಈ ಭಾಗ ಮತ್ತೆ ಇನ್ನು ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು ದಯಮಾಡಿ ಈ ಇಂಡೋ ಗ್ಲೋಬ್ PU ಕಾಲೇಜು, ನರ್ಸಿಂಗ್ ಕಾಲೇಜ್ಗೆ ಒಂದ್ಸಲಿ ಬಂದು ನೋಡಿ. ನಾನು ಅಷ್ಟೇ ಹೇಳೋದು, ಇನ್ನೇನು ಹೇಳಕ್ ಹೋಗಲ್ಲ. ನೀವು ಬಂದು ನೋಡಿದಾಗ ಇಲ್ಲಿನ ಕಟ್ಟಡದ ವಿನ್ಯಾಸ, ಇಲ್ಲಿನ ಆಡಳಿತ, ಇಲ್ಲಿನ ಸ್ವಚ್ಛತೆ, ಮತ್ತೆ ಇಲ್ಲಿನ ಬೋಧಕ ವರ್ಗದ ಸಿಬ್ಬಂದಿಗಳು ಯಾವ ರೀತಿ ನಡ್ಕೊಡ್ತಾರೆ, ಯಾವ ರೀತಿ ವಿದ್ಯಾಭ್ಯಾಸ ಕೊಡ್ತಾರೆ ಅಂತ ತಮಗೆ ಗೊತ್ತಾಗುತ್ತೆ. ಆದ್ರಿಂದ ನನ್ನ ಮನವಿ ಇಷ್ಟೇ, ದಯಮಾಡಿ ಈ ಇಂಡೋ ಗ್ಲೋಬ್ ಈ ಕಾಲೇಜಿನ ಕಟ್ಟಡದೊಳಗೆ ಬಂದು ಒಂದ್ಸರಿ ಸ್ಥಳೀಯರು ನೋಡಿದ್ರೆ ಅವ್ರ ಮಕ್ಕಳಿಗಾಗಲಿ, ಅವರ ಸ್ನೇಹಿತರ ಮಕ್ಕಳಿಗಾಗಲಿ, ಪಕ್ಕದ ಮನೆಯವ್ರಿಗಾಗಲಿ, ಪಕ್ಕದ ಊರಿನವ್ರಿಗಾಗಲಿ ಏನಾದರೂ ತಿಳುವಳಿಕೆ ಕೊಟ್ಟರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ ಅಂತ ಒಂದು ಆಸೆಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ವೈಯಕ್ತಿಕವಾಗಿ ಯಾವುದೇ ಒಂದು ನನಗೆ ಹೇಳ್ಬೇಕು ಅಂತ ಏನಿಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಈ ಇಂಡೋ ಗ್ಲೋಬ್ PU ಕಾಲೇಜ್, ನರ್ಸಿಂಗ್ ಕಾಲೇಜ್ ಇದೆಯಲ್ಲ, ಇದರ ಸದುಪಯೋಗವನ್ನ ದಯಮಾಡಿ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಮಸ್ಕಾರ.